ನಾನಿವತ್ತು ಕೆಲವು ಮಾಹಿತಿಯನ್ನು ತಗೊಂಡ ಪ್ರಕಾರ ಅತ್ಯಂತ ಹೆಚ್ಚು ದಿವಸ ಡ್ಯಾಮ್ ತುಂಬಿರ್ತಕ್ಕಂಥದ್ದು ಇದೇ ಫಸ್ಟ್ ಟೈಮ್. 156 ದಿನ 124.48ರಲ್ಲೇ ಡ್ಯಾಮ್ ಮೇಂಟೈನ್ ಆಗಿರ್ತಕ್ಕಂಥದ್ದು. 92 ವರ್ಷದಲ್ಲಿ ಇದು ಪ್ರಪ್ರಥಮ. ಇದು ಒಂದು ನಾವೆಲ್ಲ ಸಂತೋಷ ಪಡುವಂಥ, ಹರ್ಷ ಪಡುವಂಥ ವಿಚಾರ. ಯಾರು ನಮಗೆ ಟೀಕೆ ಟಿಪ್ಪಣಿಯನ್ನು ಕಾಲ್ಗುಣ ಸರಿ ಇಲ್ಲ, ಸರ್ಕಾರ ಬಂದಾಗ ಬರಗಾಲ ಅಂತಿದ್ರು, ಅದಕ್ಕೆ ದೇವರು ಆಶೀರ್ವಾದ ಮಾಡಿ 92 ವರ್ಷದ ಸುದೀರ್ಘ ಅವಧಿನಲ್ಲಿ ಯಾವತ್ತೂ ಸಹ ಡ್ಯಾಮು ಏನು ನಾವು ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ 6 ತಿಂಗಳು ನಿರಂತರವಾಗಿ ನೀರನ್ನು ಹರಿಸಿದ್ವಿ. 6 ತಿಂಗಳು ಕಟ್ಟೀರಲ್ಲ, ನಿರಂತರವಾಗಿ 6 ತಿಂಗಳು ನೀರನ್ನು ಕೊಟ್ಟಿದ್ವಿ ರೈತರಿಗೆ. ಸೊ ನೀರು ಕೊಟ್ಟು ಎಕ್ಸಸ್ ನೀರು ಹೋಗಿರ್ತಕ್ಕಂಥದ್ದು ಸಹ ಕಾವೇರಿ ಇದರಿಂದ ನಮ್ಮ ಏನು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶದಂತೆ ನಮ್ಮ ಬೋರ್ಡ್ ತೀರ್ಮಾನ ಆಯಿತು, ಅದಕ್ಕೂ ಎಕ್ಸಸ್ ನೀರು ಹೋಗಿ ರೈತರಿಗೂ ಕೊಟ್ಟು ಒಂದಡಿನೂ ಕೆಳಕ್ಕೆ ಹೋಗ್ದಂಗೆ ಇವತ್ತಿಗೂ ಸಹ 124.3 ಅಡಿ ನೀರು ಇವತ್ತು ಇದೆ ನಮಗೆ. ಇದು ಮೊದಲನೇದಾಗಿ ನಿಮ್ಮ ಮೂಲಕ ನಾನು ಭಾಳ ಸಂತೋಷವನ್ನು ಹಂಚ್ಕೊಳ್ತಕ್ಕಂಥದ್ದು. ಇನ್ನು ಇವತ್ತಿನ ಮೀಟಿಂಗ್ನ ಎಲ್ಲ ಶಾಸಕರ ಅಭಿಪ್ರಾಯ, ಅಧಿಕಾರಿಗಳ ಮಾಹಿತಿಯ ತಗೊಂಡು ನಾವು ಈ ತಿಂಗಳು 10ನೇ ತಾರೀಕಿನಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತನೂ ಸೇರಿ ನಾಟಿ ಮಾಡೋರಿಗೂ ಸಹ ಅವರು ಪ್ರಾರಂಭ ಮಾಡಲಿಕ್ಕೆ 10ನೇ ತಾರೀಕಿನಿಂದ ನೀರು ಬಿಡಲಿಕ್ಕೆ ನಾವು ತೀರ್ಮಾನವನ್ನು ತಗೊಂಡಿದ್ದೀವಿ. ಆದರೆ 18, 12 ಅಂತೇಳಿ ನಾವು ಕಟ್ಟು ನೀರನ್ನು ಕೊಡೋದಕ್ಕೆ ಈ ಮೀಟಿಂಗ್ನಲ್ಲಿ ನಾವು ಎಲ್ಲರ ಸಮ್ಮುಖದಲ್ಲಿ ತೀರ್ಮಾನವನ್ನು ತಗೊಂಡಿದ್ದೀವಿ. 4 ಕಟ್ಟನ್ನು ನಾವು ಕೊಡ್ತೀವಿ. ಆದಷ್ಟು ರೈತರೆಲ್ಲ ಬೇಗ ನಾಟಿ ಮಾಡ್ಕೊಳ್ತಕ್ಕಂಥ ಅಲ್ಪಾವಧಿ ಬೆಳೆ ಬೆಳಿಬೇಕು, ಬೇಗ ನಾಟಿ ಮಾಡ್ಕೊಳ್ಳಿ. ಏಕೆಂದರೆ ನಾವು ಮುಂದೆ ಯಾವ ರೀತಿ ನಮಗೆ ಪರಿಸ್ಥಿತಿ ಎದುರಾಗುತ್ತೆ ಅನ್ನೋದು ನಮ್ಮ ಕೈಯಲ್ಲಿಲ್ಲ. ಅದರಿಂದ ದಯಮಾಡಿ ನಮ್ಮ ಕೃಷಿ ಇಲಾಖೆಯವ್ರಿಗೂ ಸಹ ಒಂದು ನೀರಾವರಿ ಇಲಾಖೆಯವರು ಜಾಯಿಂಟ್ ಆಗಿ ನಮ್ಮ ಜಿಲ್ಲಾಧಿಕಾರಿಗಳು ಸೂಪರ್ವೈಸನ್ ಮಾಡಿ ಒಂದು ಪಾಂಪ್ಲೆಟ್ ಸಹ ಹಾಕಿಸ್ತೀವಿ. ಅಲ್ಪಾವಧಿ ಬೆಳೆನ ಬೆಳೀತಕ್ಕಂಥದ್ದಕ್ಕೆ ಅವರು ಮುಂದಾಗಬೇಕು. ಮತ್ತು ನಾಟಿ ಮಾಡ್ತಕ್ಕಂಥದ್ದು ಸಹ ಈಗ ಮಳವಳ್ಳಿಯವರು ಜನವರಿ ಎಂಡಿಗೆ ಒಟ್ಲು ಹಾಕೋದು, 15ಕ್ಕೆ ಹಾಕೋದು, ಮದ್ದೂರವರು ಫೆಬ್ರವರಿಗೆ ಹಾಕೋದು, ಶ್ರೀರಂಗಪಟ್ಟಣದವರು ಇನ್ನೊಂದು ದಿವಸ ಲೇಟಾಗಿ ಹಾಕೋದು ಆದಾಗ ಕೊನೆಯ ಹಂತಕ್ಕೆ ಹೋದಾಗ ನೀರಿನ ಸಮಸ್ಯೆ ಆದರೆ ಸ್ವಲ್ಪ ಅವಾಗ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ಪ್ರಾರಂಭದಲ್ಲೇ ಎಲ್ಲರೂ ಸಹ ಒಟ್ಲು ಹಾಕುವಂಥ ಕೆಲಸವನ್ನು ರೈತರು ಮಾಡಬೇಕು ಅಂತ, ಈ 2 ಬೆಳೆ ನಾವು ಪಟ್ಕೋಬೇಕು, 2 ಬೆಳೆಗೆ ನೀರು ಕೊಡಬೇಕು ಅನ್ನೋ ಒಂದೇನು ನಮ್ಮ ರೈತರ ಪರವಾದಂಥ ಆಲೋಚನೆ ಈ ಸರ್ಕಾರಕ್ಕೆ ಮತ್ತು ಈ ಸಲಹಾ ಸಮಿತಿಗೆ ಎಲ್ಲ ಶಾಸಕರು, ಅಧಿಕಾರಿಗಳು ನನ್ನಾದಿಯಾಗಿ ಏನು ನಾವು ನಮ್ಮ ಚಿಂತನೆ ಇದೆ ಅದನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ರೈತರು ಸಹ ನಮಗೆ ಸಹಕಾರ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ಬೇಗ ನಾವು ನಾಟಿಯನ್ನು ಹಾಕಲಿಕ್ಕೆ, ಒಟ್ಲು ಹಾಕಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಅಲ್ಪಾವಧಿ ಬೆಳೆನ ಹಾಕಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ. ನಿಮಗೇನು ಬೇಕೋ ಬೀಜ, ಗೊಬ್ಬರ ನಾವು ಸಕಾಲದಲ್ಲಿ ಒದಗಿಸ್ಲಿಕ್ಕೆ ತಯಾರಿದ್ದೀವಿ. ದಯಮಾಡಿ ತಾವೆಲ್ಲರೂ ಸಹ ನಿಟ್ಟಿನಲ್ಲಿ ಮಾಡಬೇಕು ಅಂತೇಳಿ ಇವತ್ತು ಈಗಾಗಲೇ ಹೇಳಿದಾಗೆ
ಉಳಿದಿರೋ ಡೀಟೇಲ್ ನನಗೆ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದು ಕೂಡ ಇವತ್ತಿಗೂ ಸಹ 124.3 ಅಡಿ ನೀರಿದೆ. ಎರಡನೇದು ಸಹ 156 ನಿರಂತರವಾಗಿ ಡ್ಯಾಮ್ ತುಂಬಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಮೊದಲನೇ ಸಂದರ್ಭ ಅಂತ ಹೇಳಲಿಕ್ಕೆ ಸಂತೋಷ ಆಗುತ್ತೆ. ಸೊ ನಾವು 10ನೇ ತಾರೀಕು ಕಳೆದ ಬಾರಿ ಭಾಳ ಕಷ್ಟಪಟ್ಟು ನಾವು ಸಂಕ್ರಾಂತಿಗೆ ನೀರು ಕೊಡುವಂಥ ಪ್ರಯತ್ನ ಮಾಡಿದ್ದು. ಈ ಬಾರಿ ಆ ಥರದ ಆತಂಕ ಇಲ್ಲದೇ ಸಂಕ್ರಾಂತಿ ಹಬ್ಬಕ್ಕೂ ಕೊಟ್ಟು ಅಲ್ಲಿಂದನೇ ನಾವು ಒಟ್ಲಾಕ್ಲಿಕ್ಕೆ ಮುಂದುವರಿಸುವಂಥ ತೀರ್ಮಾನವನ್ನು ತಗೊಂಡಿದ್ದೀವಿ. ನಮಸ್ಕಾರ. ದಿವಸ ಬಿಡ್ತೀವಿ, 12 ದಿವಸ ಸ್ಟಾಪ್. ಹಾಂ ಹೌದು. ಟೋಟಲ್ ನಾವು ಯಾವತ್ತು ಬಿಡ್ತೀವಿ 10ರಿಂದ ಆಟೋಮೆಟಿಕ್ಕಾಗಿ ಅಲ್ಲಿಂದ 18 ದಿವಸ ನೀರನ್ನು ಹರಿಸ್ತೀವಿ, 12 ದಿವಸ ಸ್ಟಾಪ್ ಮಾಡ್ತೀವಿ. 4 ಬಾರಿ ಬಿಡ್ತೀವಿ. ಮುಂದೆ ನೀರಿನ ಅವತ್ತಿನ ಪರಿಸ್ಥಿತಿ, ಮಳೆ ಬೆಳೆ ಪರಿಸ್ಥಿತಿ ನೋಡ್ಕೊಂತೀವಿ. ಹಾಂ, ಈಗ ದುರಸ್ತಿ ಮೇನ್ ಕೆನಾಲ್ ಮಾಡಲಿಕ್ಕಾಗಲ್ಲ, ಕಟ್ ನೀರಲ್ಲಿ ಮೇನ್ ಕೆನಾಲ್ ಮಾಡೋಕ್ಕಾಗಲ್ಲ. ಏನಾದ್ರೂ ಸಿವಿಲ್ ವರ್ಕ್ ಏನಾದ್ರು ಇದ್ದರೆ ಅಥವಾ ಯಾವ್ದಾದ್ರು ಕೆನಾಲ್ ಸೆಕ್ಷನ್ ಜಾರಿ ಮಾಡೋದಾದರೆ ಅಥವಾ ಬ್ಲಾಸ್ಟಿಂಗ್ ಮಾಡೋವಂಥದ್ದು 12 ದಿವಸದಲ್ಲಿ ಸಣ್ಣ ಪುಟ್ಟದ್ದು ಮಾಡ್ಬೋದು. ಕಾಂಕ್ರೀಟ್ ವ್ಯವಸ್ಥೆಗೆ ಹೋಗೋಕ್ಕಾಗಲ್ಲ. ಈ ಉಪಕಾಲುವೆನಲ್ಲಿ ನಮ್ಮ ಎಬ್ಕಾಡಿ ಇದಿದೆ, ತುರುಬ್ನೂರು ಬ್ರಾಂಚ್ ಇದೆ, ಲಿಂಕ್ ಕೆನಾಲ್ ಇದೆ. ಅಲ್ಲೆಲ್ಲ ಥೈಲ್ಯಾಂಡಲ್ಲಿ ಅಥವಾ 12 ದಿವಸ ಸ್ಟಾಪ್ ಮಾಡಿದಾಗ ಅದರ ಅನುಕೂಲ ಇರುತ್ತೆ. ಕೆಲವರ ಅಭಿಪ್ರಾಯ ಇದೆ, ನೀವು ಒಂದ್ಸಲಿ ಥೈಲ್ಯಾಂಡ್ಗಳಲ್ಲಿ ಕೆಲಸ ಮಾಡಿಬಿಟ್ರೆ ಮುಂದಿನ ದಿನದಲ್ಲಿ ನೀರು ಚೆನ್ನಾಗಿ ಬರುತ್ತೆ, ಇದಿಲ್ಲದೆ ಇದ್ರೆ ನೀರೇ ಬರಲ್ವಲ್ಲ ಅಂತ. ಅದು ರೈತರು, ಆ ಕ್ಷೇತ್ರದ ಶಾಸಕರುಗಳು ಕೂತ್ಕೊಂಡು ತೀರ್ಮಾನವನ್ನು ತಗೋಬೇಕು, ಅವ್ರಿಗೆ ಬಿಟ್ಟು ವಿಚಾರ. ಬಟ್ ಆದರೆ 12 ದಿವಸ ನಾವೇನು ಸ್ಟಾಪ್ ಮಾಡ್ತೀವಿ ಆ ಟೈಮ್ನಲ್ಲಿ ಮಾಡಲಿಕ್ಕೆ ಅವಕಾಶ ಇರ್ತಕ್ಕಂಥ ಕೆಲಸ ಮಾಡ್ಬೋದು. ಈ ಸಾರಿ ಆ ಥರದ್ದು ಯಾವುದು ಇನ್ಸಿಡೆಂಟ್ ಇಲ್ಲ. ಮಳವಳ್ಳಿಗೂ ಪ್ರಾರಂಭದಲ್ಲಿ ಒಂದು ಸ್ವಲ್ಪ ಹಿಂದೆ ಮುಂದೆ ಎಳೆದಾಡ್ತಷ್ಟೇ. ಅಲ್ಟಿಮೇಟ್ ಇಡೀ ಅಚ್ಚುಕಟ್ಟಿನ ಎಲ್ಲ ಪ್ರದೇಶದ ಕೆರೆಗಳು ತುಂಬಿದೆ, ಎಲ್ಲ ಟೈಲೆಂಟ್ಗೂ ನೀರು ಹೋಗಿ. ಏನು ಮಾಡೋಕ್ಕಾಗಲ್ಲ. ನೀರೀಗ ಅವಾಗ ಮಳೆ ಕಂಟಿನ್ಯೂಸ್ ಆಗಿತ್ತು, ಈಗ ನಮಗೆ ಮಳೆ ಬರೋಲ್ಲ. ನೆಕ್ಸ್ಟ್ ಜೂನ್ವರೆಗೂ ಮಳೆನ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಹಿಂದ್ಲಿಂದನೂ ಇದೇ ಪದ್ಧತಿ, ಇದು ಹೊಸ್ತೇನಲ್ಲ. 2ನೇ ಬೆಳೆಗೆ ಕಟ್ಟೀರೇ ಕೊಟ್ಕೊಂಬಂದಿರ್ತಕ್ಕಂಥದ್ದು. ಈಗಿರೋ ನೀರನ್ನು ನಾವು ಸಂಪೂರ್ಣವಾಗಿ ಪೂರ್ಣ ಪ್ರಮಾಣದ ಬೆಳೆಗೆ ಉಪಯೋಗಿಸ್ಲಿಕ್ಕೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಮೇ ಜೂನ್ ಎಂಡ್ವರೆಗೆ ಕುಡಿಯೋ ನೀರು ಬೆಳೆಗೆ ಆಗುತ್ತೆ. ಇರೋ ನೀರು ಪೂರ್ಣ ಪ್ರಮಾಣದಲ್ಲಿ ಕೆರೆ ತುಂಬಿದವೆ. ಎಲ್ಲಿಯೂರು ಕೆರೆ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ಲಿಫ್ಟ್ ಇರಿಗೇಷನ್ ಮಾಡೋದು. ನೋಡೋಣ, ಎಲ್ಲಿಯೂರು ಕೆರೆ ಅವ್ರಿಗೆ ಹೇಳ್ತೀನಿ, ಲಿಫ್ಟ್ ಇರಿಗೇಷನ್ ಮಾಡ್ತೀವಿ ನಾವು, ಲಿಫ್ಟ್ ಮಾಡ್ತೀವಿ. ಈ ವ್ಯಾಪ್ತಿ ಇದು ಈ ಕಾಲುವೆ ವ್ಯಾಪ್ತಿಗೆ ಬರಲ್ಲ, ಲಿಫ್ಟ್ ಮಾಡಿ ತುಂಬೋದು. ಈಗ ಆಲ್ಮೋಸ್ಟ್ ಆಲು ಯಾವುದ್ಯಾವುದೋ ಕಾರಣಕ್ಕೆ ಅಥವಾ ಅಲ್ಲಿಯ ಪರಿಸ್ಥಿತಿಗೆ ಅನುಗುಣವಾಗಿ ಒಂದೋ ಕೆರೆದ ಈ ಥರ ಇರೋದು ಬಿಟ್ಟರೆ 100ಕ್ಕೆ 90% ಎಲ್ಲ ಕೆರೆಗಳನ್ನು ತುಂಬಿಸಿದ್ದೀವಿ. 6 ತಿಂಗಳು ನಿರಂತರವಾಗಿ ನೀರು ಕೊಟ್ಟಿದ್ದೀವಿ. ಅದರಿಂದ ಆ ಥರದ್ದೇನು ತೊಂದರೆ ಬರಲ್ಲ. ಇನ್ನು ಮುಂದೆ ಇದೇ ರೀತಿ ಕಳೆದ ಎಲ್ಲ ವರ್ಷಗಳನ್ನು ಸಹ ಕಟ್ ನೀರೇ ಕೊಟ್ಟಿರೋದು. 18 ದಿವಸ 12 ದಿವಸ ಯಾರಿಗೂ ತೊಂದರೆ ಏನಾಗಲ್ಲ. ರೈತರೇ ನಮ್ಗೆ ಕಟ್ ನೀರು ಕೊಡಿ ಅಂತ ನನಗೆ ಸಾಕಷ್ಟು ಜನ ನಿನ್ನೆಯಿಂದ ಫೋನ್ ಮಾಡಿದ್ದಾರೆ. ಅದರಲ್ಲಿ ಯಾವುದೂ ಸಹ ಕನ್ಫ್ಯೂಷನ್ ಏನಿಲ್ಲ. ಮತ್ತು ನಾವು ಈಗಿರೋ ಸ್ಟಾಕ್ ನೀರನ್ನು ನಾವು ಜೂನ್ ಜುಲೈವರೆಗೂ ಕುಡಿಯೋ ನೀರಿಗೆ ಇಟ್ಕೋಬೇಕು, ಜೊತೆಗೆ ಬೆಳೆಗೆ ಕೊನೆ ಕಟಾವ್ ಆಗೋವರೆಗೂ ಕೊಡಬೇಕು. ಆ ದೃಷ್ಟಿಯೆಲ್ಲ ಲೆಕ್ಕ ಹಾಕಿ ಹೇಳಿ. ಅವ್ರಿಗೆ ಈಗ ರೆಗ್ಯುಲರ್ ಆಗಿ 2.5 TMC ಪ್ರತಿ ತಿಂಗಳು ಇರುತ್ತೆ. ನಾವು ಕಾಲುವೆನಲ್ಲಿ ಈಗ ಆಲ್ರೆಡಿ ನಾವು ಬೆಳೆಗೆ ನೀರು ಕೊಡೋದ್ರಿಂದ ಅಲ್ಲಿಂದ ಹೋಗ್ತಕ್ಕಂಥ ನೀರಲ್ಲೇ ಮ್ಯಾನೇಜ್ ಆಗುತ್ತೆ ಆಲ್ಮೋಸ್ಟ್. ಈಗ ಏನಾಗುತ್ತೆ, ಇಡೀ ಅಚ್ಚುಕಟ್ಟಲ್ಲಿ ನೀರು ಹೋಗುತ್ತೆ, ಅಲ್ಲಿಂದ ಒಂದಷ್ಟು ಸೋರ್ ಹೋಗ್ತದಲ್ಲ, ಆಗೋದಿಲ್ಲ ಸದ್ಯಕ್ಕೇನು. ನಾವು ನೆಕ್ಸ್ಟ್ ಜೂನ್ವರೆಗೂ ಅವರು ಸಹ ಜಾಸ್ತಿ ಮಾಡೋವಂಥದ್ದಿಲ್ಲ, 2.5 TMCನೇ ಇರೋದು. ನೆಕ್ಸ್ಟು ತಮಿಳ್ನಾಡವರು ನಮಗೆ ಡಿಮ್ಯಾಂಡ್ ಬರೋದು ಜೂನ್ಗೇನು. ಇಲ್ಲ, ಈ ಸಲ ಸಮಸ್ಯೆ ಆಗದಂಗೆ ಪ್ಲ್ಯಾನ್ ಮಾಡಿದ್ವಿ.